ಹೇಳ್ತೀವಿ. ಇನ್ನೊಂದು ಅರ್ಥದಾಗ ಹೇಳ್ಬೇಕಂದ್ರ ಒಂದು ಶಾಸನಕ್ಕೆ ನಾವು ಏನಂತೀವಿ, ಸಂವಿಧಾನ ಅಂತೀವಿ. ಒಂದು ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಇರಬೇಕಾದ್ರೆ ನಮಗೆ ಸಂವಿಧಾನ ಬೇಕಾಗ್ತದೆ. ನಮ್ಮ ಸಂವಿಧಾನವು ದೊಡ್ಡ ಮತ್ತು ಲಿಖಿತ ಸಂವಿಧಾನವಾಗಿದೆ. ನಮ್ಮ ಸಂವಿಧಾನ ಹೇಗದ, ಜಗತ್ತಿನಲ್ಲೇ ದೊಡ್ಡ ಮತ್ತು ಶ್ರೇಷ್ಠವಾದ ಮತ್ತು ಲಿಖಿತವಾದ ಸಂವಿಧಾನವಾಗಿದೆ. 6 ಮೂಲಭೂತ ಹಕ್ಕುಗಳನ್ನು ಕೊಟ್ಟದ, ಮೂಲಭೂತ ಕರ್ತವ್ಯಗಳನ್ನು ಹೊಂದದವ. ನಮ್ಮ ಸಂವಿಧಾನ ಬರೆಯಲು ತೆಗೆದುಕೊಂಡ ಅವಧಿಗಳು ನೀವು ನೋಡ್ಕೋಬಹುದು. 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಯಿತು. ನಮ್ಮ ಸಂವಿಧಾನ ಸಭೆ ನಡೆದಿದ್ದು, ಮೊದಲ ಸಭೆ ನಡೆದಿದ್ದು 1946ರಲ್ಲಿ. ಆ ಸಭೆಯಲ್ಲಿ ಇದ್ದ ಸದಸ್ಯರ ಸಂಖ್ಯೆ 299. ಈಗೆಲ್ಲ ನೀವು ಅರ್ಥ ಮಾಡ್ಕೊಂಡಿರ್ಬೋದು. ಮೂಲಭೂತ ಹಕ್ಕುಗಳು ಯಾವ್ಯಾವು, ಮೂಲಭೂತ ಕರ್ತವ್ಯಗಳು ಯಾವ್ಯಾವು, ಎಷ್ಟು ವಿಧಿಗಳಿದು, ಸಂವಿಧಾನ ಅಂತಂದ್ರೆ ಏನು, ಮತ್ತೆ ಸಂವಿಧಾನ ನಮ್ಗೆ ಏನ್ ಕೊಟ್ಟದಂದ್ರ ವ್ಯಕ್ತಿ ಗೌರವವನ್ನು ಕೊಟ್ಟದ. ಏನ್ ಕೊಟ್ಟದ? ವ್ಯಕ್ತಿ ಗೌರವವನ್ನು ಕೊಟ್ಟದ, ಸಮಾನತೆಯನ್ನು ಕೊಟ್ಟದ, ಸ್ವಾತಂತ್ರ್ಯವನ್ನು ಕೊಟ್ಟದ ಮತ್ತು ಸುಖಿ ರಾಜ್ಯದ ಸ್ಥಾಪನೆಗಾಗಿ ನಮ್ಮ ಸಂವಿಧಾನವನ್ನ ಎಲ್ಲರ ರಕ್ಷಣೆಯನ್ನ ಮಾಡ್ತದ. ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆ ಮಾಡ್ತದ ನಮ್ಮ ಸಂವಿಧಾನ. ಹೌದಾ? ನಮ್ಮ ಸಂವಿಧಾನಕ್ಕೆ ನಾವು ಸಂವಿಧಾನವನ್ನು ಗೌರವಿಸಬೇಕು. ಇಲ್ಲಿವರೆಗೆ ನೀವು ಪಾಠ ಕೇಳಿ ಹೌದಿಲ್ಲ? ಈಗ ನಿಮ್ಗೆ ಕೆಲವೊಂದು ಕ್ವಶನ್ ಕೇಳಿ ಅರ್ಥ ಆಗಿದೆ ಎಲ್ಲರಿಗೆ? ಓಕೆ, ಅರ್ಥ ಆಗಿದೆ? ಓಕೆ. ನಮ್ಮ ಸಂವಿಧಾನವನ್ನು ಬರೆದವರು ಯಾರು ಹೇಳಿ? ಡಾಕ್ಟರ್ BR ಅಂಬೇಡ್ಕರ್. ಕ್ಲಾಸ್ ಹಾಕ್ರಿ. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು? ಸಂವಿಧಾನ ಸಭೆಯ ಅಧ್ಯಕ್ಷರು ಕೈ ಎತ್ರಿ. ಯಾರ್ಯಾರು ಬರ್ತದ? ಕೈ ಎತ್ರಿ. ಏನ್ ಹೇಳ್ತದೆ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಗುಡ್ ಗುಡ್. ನೆಕ್ಸ್ಟ್, ಸಂವಿಧಾನ ಅಂದ್ರೆ ಏನು? ಯಾರು ನೀವು ಹೇಳಿದ್ರೆ? ಹೇಳಿ. ಸರ್ವಶ್ರೇಷ್ಠ ಶಾಸನವೇ ಸಂವಿಧಾನ. ವೆರಿ ಗುಡ್. ಕ್ಲಾಸ್ ಹಾಕ್ರಿ. ನೆಕ್ಸ್ಟ್ ಕ್ವಶನ್, ಸಂವಿಧಾನ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟು? ಎಷ್ಟು ಜನ? 15 ಜನ. ಸಂವಿಧಾನ ಸಭೆಯಲ್ಲಿ ಕರ್ನಾಟಕದ ಸಭೆಯಲ್ಲಿ ಭಾಗವಹಿಸಿದ ಕರ್ನಾಟಕದ ಸದಸ್ಯರು ಯಾರು? ಚೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಅವರು ಸಂವಿಧಾನ ಸಭೆಯಲ್ಲಿ ಭಾಗವಹಿಸ್ತಾರೆ. ನಾವು ಸಂವಿಧಾನದ ಹೃದಯ ಅಂತ ಯಾವ ಭಾಗ ಕರಿತೀವಿ? ಸಂವಿಧಾನದ ಭಾಗ ಅಂತ ಸಂವಿಧಾನದ ಹೃದಯ ಅಂತ ಹೇಳಿ ಯಾವ ಭಾಗ ಕರಿತೀವಿ? ವೆರಿ ಗುಡ್. ಇಲ್ಲಿವರೆಗೆ ನಮ್ಮ ಸಂವಿಧಾನ ನಮ್ಗೆ ಏನು ಇದು ಕೊಡ್ತದ ಅನ್ನೋದು ಅಧಿಕಾರ, ಸಂವಿಧಾನದ ಅಧಿಕಾರ ಮತ್ತು ಕಾರ್ಯಗಳನ್ನ ಅರ್ಥ ಮಾಡ್ಕೊಂಡಿದ್ವಿ. ಹೌದಾ? ಸಂವಿಧಾನವನ್ನು ಎಲ್ಲರೂ ನಾವು ಪಾಲಿಸಬೇಕಾಗ್ತದೆ. ಪ್ರತಿಯೊಬ್ಬ ಪ್ರಜೆಯಿಂದ ಹಿಡಿದು ರಾಷ್ಟ್ರಪತಿ, ಪ್ರಧಾನ ಪ್ರತಿಯೊಂದು ಹುದ್ದೆಯನ್ನು ಕಾನೂನಿನ ಮುಖಾಂತರ ಅದರ ಅಧೀನದಲ್ಲಿ ಮಾಡಬೇಕಾಗ್ತದೆ. ಇಲ್ಲಿವರೆಗೆ ನೀವು ಸಂವಿಧಾನದ ಪಾಠವನ್ನು